ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಬೆಳಗಾವಿ ಮಹಾನಗರದ ಗಾಂಧಿನಗರದ ಪಕ್ಕದಲ್ಲಿ ಇರುವಂಥ ಅಮ್ಮನಗರದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಉಸಿರುಗಟ್ಟಿ 3 ಜನ ಯುವಕರು ಸಾವನ್ನಪ್ಪಿದಂತಹ ಘಟನೆ ಈ ಬೆಳಗಾವಿಯ ಅಮ್ಮನಗರದಲ್ಲಿ ನಡೆದಿದೆ. ಕಾರ್ಯಕ್ರಮವೊಂದನ್ನು ಮುಗಿಸಿ 4 ಜನ ಯುವಕರು ಒಂದು ಮನೆಯಲ್ಲಿ ಮಲಗಿದ್ರು. ನಿನ್ನೆ ರಾತ್ರಿ ಭಾಳ ಬೆಳಗಾವಿಯಲ್ಲಿ ಚಳಿ ಇದೆ ಅಂಥೇಳಿ ಏನಂತಂದರೆ ಶೇಗಡಿ ಹಚ್ಚಿ ಮಲಗಿದ್ರು. ಆದರೆ ಆ ಶೇಗಡಿಯಿಂದ ಹೊರಬಂದಿರುವಂಥ ಹೊಗೆ ಇಡೀ ರೂಮಿನಲ್ಲಿ ತುಂಬಿಕೊಂಡು ಉಸಿರುಗಟ್ಟಿ 3 ಜನ ಯುವಕರು ಮೃತಪಟ್ಟಿರುವಂತಹ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಮಹಾನಗರದಲ್ಲಿ ನಡೆದಿದೆ. ಬೆಳಗಾವಿಯ ಅಮನ್-ನಗರದಲ್ಲಿ ಈ ಘಟನೆ ನಡೆದಿದೆ. ಕಾರ್ಯಕ್ರಮವೊಂದನ್ನು ಮುಗಿಸಿ ಅಂತಂದರೆ ಮಗುವನ್ನು ತೊಟ್ಟಿಲಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮುಗಿಸಿ 4 ಜನ ಯುವಕರು ಅಮ್ಮನಗರದ ಮನೆಯ ಕೋಣೆಯೊಂದರಲ್ಲಿ ಮಲಗಿದ್ರು. ಹೀಗಾಗಿ 4 ಜನ ಯುವಕರು ಮಲಗಿದ್ರು. ಅದರಲ್ಲಿ 3 ಜನ ಉಸಿರುಗಟ್ಟಿಯಲ್ಲೇ ಮೃತಪಟ್ಟಿದ್ದು. ಓರ್ವನ ಸ್ಥಿತಿ ಚಿಂತಾಜನಕಾಗಿದೆ. ಆತನನ್ನು ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಅನಂತರ ಜಿಲ್ಲಾಸ್ಪತ್ರೆಯಿಂದ ಕೇಲಿ ಆಸ್ಪತ್ರೆಗೆ ಈಗ ಆತನನ್ನು ಸಾಗಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಧಾವಿಸಿದಂತಹ ಬೆಳಗಾವಿಯ ಮಾಳಮಾರುತಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಅಲ್ಲಿ ದುರ್ಘಟನೆ ನಡೀತಾ ಇದ್ದಂತೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾಯಿಸಿದ್ರು. ನಂತರ ಏನು ಒಂದು ರೂಮಿನಲ್ಲಿ ಉಸಿರುಗಟ್ಟಿ ಹೊಗೆಯಿಂದಾಗಿ 3 ಜನ ಏನು ಮೃತಪಟ್ಟಿದ್ರು. ಈ ಬಗ್ಗೆ 3 ಜನರ ಶವಗಳನ್ನು ಈಗ ಮರಣೋತ್ತರ ಪರೀಕ್ಷೆಗೆ ಸಾಗಿಸಲಾಗಿದೆ. ಬೆಳಗಾವಿಯಲ್ಲಿ ಹೆಚ್ಚಿನ ಚಳಿ ಹಿನ್ನೆಲೆಯಲ್ಲಿ ರೂಮಿನಲ್ಲಿ ಇದ್ದಲಿನ ಏನಂತಂದರೆ ಶೇಗಡಿ ಬೆಂಕಿ ಹಚ್ಚಿ ಮಲಗಿದಂತಹ ಒಟ್ಟು 3 ಜನ ಯುವಕರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ನಿನ್ನೆ ಏನು ಅಂತಂದರೆ ಬೆಳಗಾವಿಯಲ್ಲಿ ಭಾಳ ದೊಡ್ಡ ಚಳಿ ಇದೆ ಅಂಥೇಳಿ ಶೇಗಡಿ ಹಚ್ಚಿಕೊಂಡು ಚಳಿ ಬಿಸಿ ಆಗಲಿ ಅಂಥೇಳಿ ರೂಮಿನಲ್ಲಿ ಇವತ್ತು ಏನು ಯುವಕರು ನಿನ್ನೆ ರಾತ್ರಿ ಶೇಗಡಿ ಹಚ್ಕೊಂಡು ಮಲ್ಕೊಂಡಿದ್ರು. ಆ ಶೇಗಡಿಯಿಂದ ಹೊರಬಂದಂಥ ಹೊಗೆ ಇಡೀ ರೂಮಿನಲ್ಲಿ ಆವರಿಸಿ ಉಸಿರುಗಟ್ಟಿ 3 ಜನ ಯುವಕರು ಆಮ್ಲಜನಕದ ಸಮಸ್ಯೆಯಿಂದ ಸ್ಥಳದಲ್ಲೇ 3 ಜನ ಯುವಕರು ಮೃತಪಟ್ಟಿದ್ದಾರೆ. ಬೆಳಗಾವಿ ನಗರದ ಅಮ್ಮನಗರದ ನಿವಾಸಿಯಾಗಿರುವಂತಹ ರಿಹಾನ್ ಮತ್ತೆ 22 ವಯಸ್ಸು, ಮೊಹಿನ್ ನಾಲ್ಬಂದ್ 23 ವಯಸ್ಸು, ಸರ್ಫರಾಜ್ ಹರಪನಹಳ್ಳಿ 22 ವಯಸ್ಸು ಈ 3 ಜನ ಯುವಕರು ಮೃತಪಟ್ಟಿದ್ದು. ಶಹನವಾಜ್ ಎಂಬ ಯುವಕನ ಅಂದರೆ 19 ವರ್ಷದ ಶಹನವಾಜ್ ಎಂಬ ಯುವಕನ ಸ್ಥಿತಿ ಗಂಭೀರವಾಗಿದೆ. ಆತನನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಧಾವಿಸಿದಂಥ ಮಾಳಮಾರುತಿ ಪೊಲೀಸರು 3 ಜನರ ಶವಗಳನ್ನು ಈಗ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ. ಬೆಳಗಾವಿ ಮಹಾನಗರದ ಅಮನ್-ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಿನ್ನೆ ರಾತ್ರಿ ಒಂದು ತೊಟ್ಟಿಲು ಅಂದರೆ ಮಗುವನ್ನು ತೊಟ್ಟಿಲಿಗೆ ಹಾಕ್ತಾರೆ. ಆ ಕಾರ್ಯಕ್ರಮ ಮುಗಿಸಿ 4 ಜನ ಯುವಕರು ಅಮನ್-ನಗರದ ಒಂದು ಮನೆಯೊಂದರಲ್ಲಿ ಮಲಗಿದ್ರು. ನಿನ್ನೆ ಚಳಿ ಇದೆ ಅಂತೇಳಿ ಶೇಗಡಿ ಹಚ್ಕೊಂಡು ಮಲ್ಕೊಂಡಿದ್ರು. ಆ ಶೇಗಡಿಯಿಂದ ಹೊರಬಂದಂಥ ಹೊಗೆಯಿಂದ ಇಡೀ ರೂಮಿನಲ್ಲಿ ಆವರಿಸಿ ಉಸಿರುಗಟ್ಟಿ 3 ಜನ ಯುವಕರು ಮೃತಪಟ್ಟಿರುವಂಥ ಘಟನೆ. एक दो जरा अंदर बैठो हाँ पकड़ने को
दो चार जने बैठो अंदर अभी जाओ तुम्हें ಅಷ್ಟೇ ನಿಂದ್ರಿ